ಓಂ ನಮಸ್ಕಾರ. ಸಿಂಪಲ್ ಆಗೊಂದು ಬಿಸಿಬೇಳೆ ಬಾತ್ ಪುಡಿ ಮಾಡೋಣ ಬನ್ನಿ. ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಮ ತೊಗೊಂಡಿದ್ದೀನಿ. ಒಂದು ಮೂರು ಮೂರು ಚಮಚ ಇದೆ. ಹಾಗೆ ಇಲ್ಲಿ ಒಂದು 7-8 ಚಮಚದಷ್ಟು ಕೊತ್ತಂಬರಿ ಬೀಜ, 2 ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯ, ಕರ್ಬೇವಿನ ಸೊಪ್ಪು, ಇಲ್ಲೊಂದು ಅರ್ಧ ಚಮಚದಷ್ಟು ಗಸಗಸೆ, ಸ್ವಲ್ಪ ಒಣ ಕೊಬ್ಬರಿ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು 10-12 ಕಾಳು ಮೆಣಸು ಇಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 10-15ರಷ್ಟು ಒಣಮೆಣಸನ್ನು ಇಟ್ಕೊಂಡಿದ್ದೀನಿ. ಇದನ್ನು ಡ್ರೈ ಆಗಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಹಿಂಗನ್ನು ಸೇರಿಸ್ಬೇಕು ನೋಡಿ, ಅದನ್ನು ಹೇಳಲೇ ಇಲ್ಲ ನಾನು ನಿಮಗೆ. ಹಿಂಗು ಬೇಕೇ ಬೇಕು. ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊತೀನಿ. ಇದನ್ನು ಹುರ್ಕೊಂಡು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಇದು ಹಸಿ ವಾಸನೆ ಆಗಬೇಕು. ಆಮೇಲೆ ನಾನು ಉದ್ದಿನಬೇಳೆ ಹಾಕ್ತೀನಿ. ಈಗ ಇದಕ್ಕೆ ಕಡಲೆಬೇಳೆ ಇದು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಹುರಿದಾದ್ಮೇಲೆ ಕೊತ್ತಂಬರಿ ಬೀಜ ಸೇರಿಸ್ಕೊತಾ ಇದ್ದೀನಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದಾಗ ನಾವು ಅದನ್ನೆಲ್ಲ ಸಪ್ರೇಟ್ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಒಂದು ಸಣ್ಣ ಉರಿಯನ್ನು ಇಟ್ಕೊಂಡು ಪ್ರತಿಯೊಂದು ಪ್ರತ್ಯೇಕವಾಗಿ ಹುರಿತಾ ಇರುತ್ತೆ. ಗಮ್ ಅನ್ನೋ ತನಕ ಇಟ್ಕೋಬೇಕು. ನಾವು ತುಂಬ ದಿವಸ ಇಟ್ಕೊಳ್ತೀವಿ ಅಂತ ಮಾಡುವಾಗ ಹಾಗೆ ಮಾಡೋದು ಬೆಸ್ಟ್. ಇದು ನಾನು ಒಂದು 3-4 ಸಲ ಯೂಸ್ ಮಾಡಲಿಕ್ಕಾಗತ್ತೆ ಅನ್ನೋಷ್ಟು ಮಾಡ್ತಾ ಇದ್ದೀನಿ. ಈಗ ಮೆಂತ್ಯಕಾಳು, ಈಗಾಗಲೇ ಗಮ್ಮಂತ ಪರಿಮಳ ಬರಲಿಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಬಣ್ಣ ಚೇಂಜ್ ಆಗ್ತಾ ಇದೆ ಅಲ್ವಾ ಇಲ್ಲ. ಈಗ ಇದಕ್ಕೆ ಇಟ್ಕೊಂಡಂತಹ ಕಾಳು ಮೆಣಸು, ಚಕ್ಕೆ, ಹಾಗೆ ಒಂಚೂರು ಜಾಯಿಕಾಯಿ ಇಟ್ಟಿದ್ರೆ ಕೂಡ ಇದರಲ್ಲಿ ನಾವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸಣ್ಣ ಜಾಯಿಕಾಯಿ ಪೀಸನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಈಗ ಹಾಕೋಣ ಅಂತ ಅನ್ಸ್ಬಿಡ್ತು ನನಗೆ. ಅದು ಪರಿಮಳ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ನಲ್ಲಿ. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಬಾಣಲಿ ಬಿಸಿ ಸಾಕಷ್ಟಿರುತ್ತೆ. ಈ ಸಂದರ್ಭದಲ್ಲಿ ಒಲೆ ಪೂರ್ತಿ ಸಣ್ಣ ಮಾಡ್ಕೊಂಡಿದ್ದೀನಿ. ಒಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಲೆಯನ್ನು ಪೂರ್ತಿ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಯಿ ಬಹಳ ಬೇಗ ಕಟ್ಟು ಬಿಡತ್ತೆ. ಹಾಗಾಗಿ ಇದೇ ಬಿಸಿನಲ್ಲಿ, ಕಾಳುಗಳ ಬಿಸಿಲಿನಲ್ಲಿ ಅದು ಗರ್ಗರಿ ಆಗುತ್ತೆ. ಹಾಗೆ ಒಂದು 1/4 ಚಮಚದಷ್ಟು ಇಂಗು, ಹಾಗೆ ಒಂದು 6-7 ಪೀಸು ತೆಳ್ಳಗೆ ಹೆಚ್ಚಿದಂಥ ಒಣ ಕೊಬ್ಬರಿಯನ್ನು ಸೇರಿ. ಇದಕ್ಕೆಲ್ಲ ಆಪ್ಷನಲ್ಲು, ಕೆಲವರು ಹಾಕೋದಿಲ್ಲ. ನಮಗೆ ಅದ್ರ ಕೊಬ್ಬರಿ ಇಲ್ಲ ಅಂದರೆ ಯಾವ ಅಡುಗೆನೂ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ದಿವಸ ಇಡ್ತೀನಿ ಅಂದರೆ ಅದು ಕೆಂಪಿಗೆ ಹುರ್ಕೊಳ್ಳಿ. ಒಂದು ಚಮಚದಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಒಲೆ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಇದು ಸಾಕಷ್ಟು ಆರಿದೆ. ನಾನು ಇದನ್ನು ಈಗ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಬಾಣಲಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ತಣ್ಣಗಾಗುತ್ತೆ. ಈಗ ಬಿಸಿಬೇಳೆ ಬಾತ್ ಪುಡಿ ರೆಡಿಯಾಗಿದೆ. ಸೊ ಇದನ್ನು ನಾವು ಆರಿದ ಮೇಲೆ ಒಂದು ಏರ್ ಟೈಟ್ ಬಾಕ್ಸ್ ಎಲ್ಲ ಅದರೆಲ್ಲ ಹಾಕಿ ಹೊರಗಡೆನೇ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ. ಈ ಪುಡಿಯನ್ನು ನಾವು ಕೆಲವು ಪಲ್ಯಗಳಿಗೂ ಕೂಡ ಬಳಸ್ಬೋದು. ಕಾಳು, ಆಲೂಗೆಡ್ಡೆ ಹಾಕಿ ಮಾಡುವಂಥ ಪಲ್ಯಗಳು, ಬದನೆಕಾಯಿ ಪಲ್ಯ, ಇದಕ್ಕೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ಪಲ್ಯದಲ್ಲಿ ಕೂಡ ಬಳಸ್ಕೊಳ್ಳಿ ಈ ಪುಡಿನ. ಯಾವಾಗಲೂ ಮೊದಲನೇ ಸರಿ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ
ಒಂದು ನಮಗೆ ಟೇಸ್ಟ್ ಇಷ್ಟ ಆದರೆ ನಾವು ಅದನ್ನು ಮತ್ತೆ ಮತ್ತೆ ಮಾಡ್ಕೋತಾ ಇರ್ಬೋದು. ಯಾಕಂದರೆ ಎಲ್ಲ ಟೇಸ್ಟ್ಗಳು ಎಲ್ಲರಿಗೂ ಇಷ್ಟ ಆಗಲ್ಲ ಅಲ್ವಾ? ಹಾಗಾಗಿ ಫಸ್ಟ್ ಮಾಡುವಾಗ ಸ್ವಲ್ಪ ಮಾಡ್ಕೊಳ್ಳಿ. ರುಚಿ ಆಯಿತು ಅಂದರೆ ನಾವು ಮತ್ತೆ ಇನ್ನೊಂದ್ಸರಿ ಜಾಸ್ತಿ ಮಾಡ್ಕೋಬೋದು. ಬಿಸಿಬೇಳೆ ಬಾತ್ ಪುಡಿಯನ್ನು ಬಾಟ್ಲಿಗೆ ತುಂಬಿಟ್ಕೊಂಬಿಡೋಣ. ಬಾಟ್ಲಿ ಹಸಿ ಇರಬಾರ್ದು, ಫುಲ್ಲು ಡ್ರೈ ಇರಬೇಕು. ಗಾಜಿನ ಬಾಟ್ಲಿ ಆದರೆ ಉತ್ತಮ ಇಂಥದನ್ನೆಲ್ಲ ತುಂಬಲಿಕ್ಕೆ. ಪುಡಿಯನ್ನು ಫುಲ್ಲು ನೈಸ್ ಪೌಡ್ರ್ ಮಾಡಿಲ್ಲ ನೋಡಿ, ಸ್ವಲ್ಪ ಚಟ್ನಿ ಪುಡಿ ಲೆಕ್ಕದಲ್ಲಿ ಆ ಥರ ಮಾಡಿದ್ದೀನಿ. ಇದಿಷ್ಟಕ್ಕೆ ನನಗೆ ಒಂದು ಬಾಟಲ್ ನೋಡಿ, ಇದನ್ನು ಹಾಗೆ ಇಟ್ಕೊಂಡು ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಇದನ್ನು.